ನನ್ನ ಹೆಸರು ಪ್ರೇರಣಾಗಿತ್ತು. ನಾನು ಲಾಯರ್ ಆಗಿದ್ದೆ. ನಾನು ಜೈಪುರದ ಸಣ್ಣ ಹಳ್ಳಿಯಲ್ಲಿದ್ದೆ. ನಾನು ಓದಿಗಾಗಿ ಸಿಟಿಗೆ ಬಂದಿದ್ದೆ. ನನಗೆ ಚಿಕ್ಕ ವಯಸ್ಸಿನಿಂದನೇ ಲಾಯರ್ ಆಗಬೇಕು ಅನ್ನೋ ತುಂಬ ಆಸೆ ಇತ್ತು. ನಾವು 5 ಜನ ಅಕ್ಕ ತಂಗಿ ಇದ್ವಿ. ನಮ್ಮನ್ನು ನನ್ನ ಅಪ್ಪ ನೋಡ್ಕೋತಿದ್ರು. ನಮ್ಮ 5 ಜನ ಹೆಣ್ಮಕ್ಳು ನಂತರ ಒಬ್ಬ ತಮ್ಮ ಹುಟ್ಟಿದ. ಆದರೆ ಅವನು ಒಂದೇ ವರ್ಷದಲ್ಲಿ ಜೀವಿಸಿದ್ದು. ಅವನಿಗೆ ಹುಟ್ಟಿದಾಗ್ಲಿಂದನೇ ಏನೋ ಕಾಯಿಲೆ ಇತ್ತು. ಹಾಗೆ ಸತ್ತು ಹೋಯಿತು. ನನ್ನ ಅಕ್ಕಂದಿರಿಗೆ ಓದೋದ್ರಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆ ಒಂದೊಂದಾಗಿ ಅವ್ರ ಮದುವೆ ಆಯಿತು. ನನಗೆ 2 ವರ್ಷ ದೊಡ್ಡವಳಾದ ಅಕ್ಕನೂ ಓದೋದ್ರಲ್ಲಿ ಡಲ್ಲಾಗಿದ್ಲು. ಹಾಗೆ ಅವಳು ಸೆಕೆಂಡ್ PUC ಓದಿ ಮತ್ತೆ ಮನೆಯಲ್ಲೇ ಇದ್ಲು. ನಾನು ಅವಳು ತುಂಬ ಕ್ಲೋಸ್ ಆಗಿದ್ವಿ. ಆದರೆ ನಾನು ಹಠದಿಂದ ಕಾಲೇಜ್ ಸೇರಿಕೊಂಡೆ. ನನ್ನ ಅಪ್ಪ ಸ್ವಲ್ಪ ಜಮೀನು ಮಾರಿದರು. ಇದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟೆ. ಕೊನೆಗೆ ನನ್ನ ಕಷ್ಟದ ಪ್ರತಿಫಲ ಸಿಕ್ತು. ನಾನು ಲಾಯರ್ ಆದೆ. ನಾನು ಲಾಯರ್ ಆಗಿ ಹೋದಾಗ ಹಳ್ಳಿಯಲ್ಲಿ ತುಂಬ ಸಡಗರ ಮಾಡಿದ್ರು. ಇದುವರೆಗೆ ಯಾರೂ ಇಷ್ಟು ಓದಿರಲಿಲ್ಲ. ನನ್ನ ಮನೆಯಲ್ಲಿ ಹಬ್ಬದ ಸಡಗರ ಆಗಿತ್ತು. ನಾನು ಸಿಟಿಯಲ್ಲಿ ನನ್ನದೇ ಆದ ಆಫೀಸ್ ಓಪನ್ ಮಾಡಿದ್ದೆ. ನಾನು ತುಂಬ ದೊಡ್ಡ ಲಾಯರ್ ಆಗಿದ್ದೆ. ಹಾಗೆ ಅಲ್ಲೇ ನನ್ನ ಅಪ್ಪ ಅಮ್ಮನನ್ನು ಕರೆಸ್ಕೊಂಡೆ. ನಾನು ತುಂಬ ಖುಷಿಯಲ್ಲಿದ್ದೆ. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಆಫೀಸ್ನಲ್ಲಿ ಕೂತಿದ್ದಾಗ ಅಲ್ಲಿ ಒಬ್ಬ ಹೆಂಗಸು ಅಳ್ತಾ ಬಂದಳು. ಸ್ವಲ್ಪ ವಯಸ್ಸಾಗಿತ್ತು. ತುಂಬ ದುಃಖದಿಂದ ಅಳ್ತಾ ಇದ್ಲು. ಅವಳ ಜೊತೆ ಒಂದು ಚಿಕ್ಕ ಮಗು ಕೂಡ ಇತ್ತು. ನಾನು ಕೇಳಿದೆ, ಯಾಕೆ ಅಳ್ತಾ ಇದ್ದೀಯಾ ಅಂತ. ಏನಾಗಿದೆ? ಆಗ ಅವಳು, ಮೇಡಮ್, ನಾನು ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡು ಬಂದಿದ್ದೀನಿ. ನೀವು ನಮಗೆ ನ್ಯಾಯ ದೊರಕಿಸ್ತೀರಿ ಅಂತ. ನಾನು ಹೇಳಿದೆ, ಹಾಂ ಆಯಿತು, ಮೊದಲು ಇಲ್ಲಿ ಕೂತ್ಕೊಳ್ಳಿ, ಸಮಾಧಾನವಾಗಿ ಹೇಳಿ ಏನಾಯಿತು ಅಂತ. ಆಗ ಮಗು ಅವ್ರ ಮೊಮ್ಮಗಳಾಗಿದ್ಲು. ಅವ್ರು ಕೂತ್ಕೊಂಡ್ರು. ಹೇಳಿದ್ರು, ಮೇಡಮ್, ನಾವು ತುಂಬ ಬಡವರು. ನಾವು ಒಂದು ಕೋಣೆ ಇರುವ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ಈ ಥರ 500 ಜನ ಇದ್ದಾರೆ. ಹೀಗೆ ನಾವು ಇದರಲ್ಲೇ ತುಂಬ ಖುಷಿಯಾಗಿ ಆರಾಮಾಗಿ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಒಂದು ಮನೆ ಇದೆಯಲ್ಲ, ಇರಲು ತುಂಬ ಸಮಾಧಾನವಾಗಿ ಇದ್ವಿ. ಆದರೆ ಈಗ ಒಂದು ದೊಡ್ಡ ಕಂಪನಿಯಿಂದ ಮಾಲೀಕರು ಬಂದು ಅವರು ಫ್ಲ್ಯಾಟ್ ನಿರ್ಮಾಣ ಮಾಡಬೇಕು ಅಂತ ನಮಗೆ ತುಂಬ ದಿನದಿಂದ ಕಷ್ಟ ಕೊಡ್ತಾ ಇದ್ದಾರೆ. ನಾವು ಪೊಲೀಸ್ ಮೊರೆ ಹೋಗಿದ್ವಿ. ಆದರೆ ಅವರು ಯಾವುದೇ ಸಹಾಯ ಮಾಡಲಿಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು. ನನ್ನ ಈ ಚಿಕ್ಕ ಮೊಮ್ಮಗಳು ಇರೋದು. ನಾನು ಇವಳನ್ನು ಕರ್ಕೊಂಡು ಈ ವಯಸ್ಸಿನಲ್ಲಿ ಎಲ್ಲಿಗೆ ಅಂತ ಹೋಗಲಿ? ಮೊದಲು ಅವ್ರು ನಮ್ಮ ಜಮೀನನ್ನು ಅವ್ರ ಹೆಸರಿಗೆ ಮಾಡಿಕೊಂಡು ಅಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಇನ್ನು 2 ದಿನ ಸಮಯ ಕೊಟ್ಟಿದ್ದಾರೆ ಮನೆ ಖಾಲಿ, ಇಲ್ಲ ಅಂದರೆ ಬುಲ್ಡೋಸರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ನನ್ನ ಬಡತನದ ಬಗ್ಗೆ ಯೋಚನೆ ಬಂತು. ನಾನು ಹೇಳಿದೆ, ನಿಮಗೆ ಸಹಾಯ ಮಾಡ್ತೀನಿ ಅಂತ. ಆಗ ಅವರು, ನಿಮಗೆ ರೋಹನ್ ಶರ್ಮಾ ಅವರ ವಿರುದ್ಧ ಕೇಸ್ ಮಾಡಬೇಕು ಅಂತ ಹೇಳಿದ್ರು. ಇದು ನನ್ನ ಕರ್ತವ್ಯ, ಅವರ ಸಹಾಯ ಮಾಡೋದು. ನನಗೆ ತುಂಬ ಅನುಕಂಪ ಆಯಿತು ಅವರನ್ನು ನೋಡಿ. ನಾನು ಅವ್ರ ಹತ್ರ ಯಾವುದೇ ದುಡ್ಡು ಇಸ್ಕೊಂಡಿಲ್ಲ. ನಾನು ತುಂಬ ಭರವಸೆ ಕೊಡ್ತೀನಿ, ಕೇಸ್ ನಡೆಸ್ತೀನಿ ಅಂತ ಹೇಳಿದ್ದೆ. ಮಾರನೇ ದಿನ ಅವರು ಇರೋ ಜಾಗಕ್ಕೆ ಹೋದೆ. ಅವ್ರು ತುಂಬ ಬಡತನದಲ್ಲಿದ್ದರು. ಅವರು ಒಂದು ಸಣ್ಣ ಮನೆಯಲ್ಲಿದ್ದರು. ಅವ್ರಿಗಿದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ರೋಹನ್ ಶರ್ಮಾ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಕಂಪನಿಯ ಮಾಲೀಕ ಆಗಿದ್ದ. ಅವನಿಗೆ ಬೇಕಾದಷ್ಟು ಕಂಪನಿಗಳು ಕೂಡ ಇತ್ತು. ಅವನಿಗೆ ಬಡವರ ಮನೆ ಕಿತ್ಕೋಬೇಕು ಅಂತ ಏನು ಸಿಗ್ತಾ ಇತ್ತು ಗೊತ್ತಿಲ್ಲ. ಅಲ್ಲಿ ಎಲ್ಲರ ಮನೆ ಹಾಗೇ ಇತ್ತು. ನಾನು ಅವರು ಎಲ್ಲರ ಹತ್ರ ಮಾತು ಕೊಟ್ಟೆ, ನಿಮಗೆ ಸಹಾಯ ಮಾಡ್ತೀನಿ ಅಂತ. ನಾನು ಕೇಳಿದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಏನಾಯಿತು ಅಂತ. ಕೇಳಿದಾಗ ಅವರು, ನಾವು ಕಂಪ್ಲೇಂಟ್ ಕೊಟ್ಟು 2 ದಿನದಲ್ಲಿ ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ರು, ಪೊಲೀಸ್ ಕೈಯಿಂದನೇ, ಮತ್ತು ಬೇಗ ಖಾಲಿ ಮಾಡಲು ಹೇಳಿದರು. ನಾನು ಅಲ್ಲಿಯ ಪೇಪರ್ಗಳನ್ನು ಓದಿ ನೋಡಿದೆ. ಯಾರ ಹೆಸರಲ್ಲಿದೆ, ಏನು ಎತ್ತ ಅಂತ ನೋಡಿದ್ರೆ ಅದರಲ್ಲಿ ಇವರು 30 ವರ್ಷದಿಂದ ಇದ್ದಾರೆ ಅನ್ನೋ ಪ್ರೂಫ್ ಇತ್ತು. ಈ ಭೂಮಿಯ ಮಾಲೀಕ ದೊಡ್ಡ ಶ್ರೀಮಂತ ಆಗಿದ್ದ. ಅವನು ಜೀವಿತವಾಗಿ ಇರಲಿಲ್ಲ. ಈಗ ಅವ್ರ ಸಂಬಂಧಿಕರು ಇಲ್ಲಿ ಇರಲಿಲ್ಲ. ಅಲ್ಲಿದ್ದವರು ಹೇಳ್ತಾ ಇದ್ರು, ನಾವು ಮೊದಲು ಇಲ್ಲಿ ಬಾಡಿಗೆಗಿದ್ದದ್ದು ಮತ್ತು ಸ್ವಂತವಾಗಿ ಖರೀದಿಸಿದ್ದೀವಿ. ನಾವು ಅಲ್ಲೇ ಇದ್ದು ಎಲ್ಲ ಪ್ರೂಫ್ ಇಸ್ಕೊಂಡು ಮಡಿಕೊಂಡೆ. ಅದರಲ್ಲಿ ಸ್ಪಷ್ಟವಾಗಿತ್ತು ಈ ಮನೆಗಳೆಲ್ಲ ಇವರದೇ ಆಗಿದ್ದದ್ದು. ಅದೆಲ್ಲ ತೆಕ್ಕೊಂಡು ಕೋರ್ಟ್ನಲ್ಲಿ ಕೇಸ್ ಮಾಡ್ತಾ ಇದ್ದೆ. ರೋಹನ್ ಶರ್ಮಾ ಅವ್ರ ಕಡೆಯಿಂದ ವಕೀಲ್ ತುಂಬ ತಪ್ಪಾದ ಪ್ರೂಫ್ ತಗೊಂಡು ಮಡಗಿದ್ದ. ನನ್ನ ಹತ್ರ ಇದ್ದ ಪ್ರೂಫ್ ಜಡ್ಜ್ಗೆ ತೋರಿಸಿದೆ. ಅವ್ರ ಪ್ರೂಫನ್ನು ತೋರಿಸಿದರು. ಹಾಗೆ ವಾದ ವಿವಾದ ನಡೀತು. ಆದರೆ ನಾನು ಬಿಟ್ಟು ಕೊಟ್ಟಿಲ್ಲ. ನನ್ನ ಕಡೆಯಿಂದ ತುಂಬ ವಾದ ಮಾಡಿದೆ. ಹಾಗೆ ಕೋರ್ಟ್ 1 ತಿಂಗಳು ಈ ಕೋರ್ಸ್ ಮುಂದುವರಿತು. ಹಾಗೆ ಒಂದೊಂದು ತಿಂಗಳು ಈ ಕೇಸ್ ನಡೀತಾ ಇತ್ತು. ಇದರ ಮಧ್ಯದಲ್ಲಿ ರೋಹನ್ ಶರ್ಮಾ ಅವ್ರ ಕಡೆಯಿಂದ ಸ್ವಲ್ಪ ಜನರನ್ನು ನನ್ನನ್ನು ಕೊಂಡುಕೊಳ್ಳಲು ಪ್ರಯತ್ನ ಕೂಡ ಮಾಡಿದ್ರು. ಅವ್ರು ಹೇಳಿದ್ರು, ಈ ಕೇಸನ್ನಿಂದ ಹಿಂತಿರುಗು, ನಿನಗೆ ತುಂಬ ದುಡ್ಡು ಕೊಡ್ತೀನಿ. ಆದರೆ ನಾನು ಅಂಥವರಲ್ಲಿ ಇರಲಿಲ್ಲ. ನಾನು ನಿರಾಕರಿಸ್ಬಿಟ್ಟೆ. ಹಾಗೆ ಅವ್ರ ಕೈಯಲ್ಲಿದ್ದ ಪ್ರಯತ್ನ ಎಲ್ಲ ಮಾಡಿದ್ರು. ಆದರೆ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಸತ್ಯದ ಜಯ ಆಯಿತು. ಕೋರ್ಟ್ ತೀರ್ಪು ಕೂಡ ನೀಡಿತು. ಈ ಜಾಗ ಆ ಬಡವರದಾಗಿತ್ತು. ಅವರಿಗೆ ಇದರಿಂದ ಯಾವುದೇ ತೊಂದರೆ ನೀಡುವಂತಿರಲಿಲ್ಲ ಅಂತ ಸುದ್ದಿ ಕೇಳಿ ಆ ಬಡವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂತು. ಹಾಗೆ ಇದು ಬೇರೆ ಕೇಸ್ ಆಗಿರಲಿಲ್ಲ, ಅವರ ಜೀವನದ ಪ್ರಶ್ನೆ ಆಗಿತ್ತು.
ರೋಹನ್ ಶರ್ಮನಿಗೆ ಯಾವುದೇ ತೊಂದರೆ ಇರಲಿಲ್ಲ. ಅವರಿಗೆ ಬೇರೆ ಕಡೆ ಜಾಗ ತೆಗೆದು ಕಟ್ಟಬಹುದಾಗಿತ್ತು. ಈ ಬಡವರ ಜಾಗ ಬೇಕು ಅಂತಲೇ ಇರಲಿಲ್ಲ. ಈ ಸುದ್ದಿ ಇಡೀ ಜಗತ್ತಿಗೆ ಗೊತ್ತಾಯಿತು. ಇದರಿಂದ ಅವರಿಗೆ ತುಂಬ ಅಪಮಾನ ಆಯಿತು. ನಾನು ಇದರಿಂದ ತುಂಬ ಖುಷಿಪಟ್ಟೆ. ನನಗೆ ತುಂಬ ದೊಡ್ಡ ಪ್ರಾಮಾಣಿಕ ಲಾಯರ್ ಆಗಬೇಕು, ಫೇಮಸ್ ಆಗಬೇಕು ಅನ್ನೋ ಆಸೆ ಕೂಡ ಇತ್ತು. ಈಗ ಈ ಕನಸು ನನಸಾಗಿತ್ತು. ಇದರಿಂದ ರೋಹನ್ ಶರ್ಮಾ ಅವರಿಗೆ ಅಪಮಾನ ಮಾತ್ರ ಅಲ್ಲ, ಬದಲಾಗಿ ಅವರ ಮತ್ತು ಅವ್ರ ಮಗನ ಬಿಸ್ನೆಸ್ನಲ್ಲಿ ತುಂಬ ಲಾಸ್ ಆಯಿತು. ಸ್ವಲ್ಪ ದಿನಗಳು ಹಾಗೇ ಕಳೀತು. ಒಂದು ದಿನ ರಾತ್ರಿ 2:30 ಗಂಟೆಗೆ ಅನ್ನೋನ್ ನಂಬರಿಂದ ಕಾಲ್ ಬಂತು ನನ್ನ ಮೊಬೈಲ್ಗೆ. ನಾನು ರಿಸೀವ್ ಕೂಡ ಮಾಡಿದೆ. ಒಂದು ಹುಡುಗಿಯ ಕಾಲ್ ಆಗಿತ್ತು. ಅವಳು ತುಂಬ ಅಳ್ತಾ ಇದ್ಲು. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ನಾನು ಅವಳ ಈ ವರ್ತನೆಗೆ ತುಂಬ ಗಾಬರಿ ಆಯಿತು. ನನಗೇನು ಅರ್ಥ ಆಗ್ತಾ ಇರಲಿಲ್ಲ. ಈ ರಾತ್ರಿಯಲ್ಲಿ ಅವಳು ಬರೀ ಅಳ್ತಾ ಇದ್ಲು. ಒಂದೇ ಮಾತು ಹೇಳ್ತಾ ಇದ್ಲು, ನೀವೇ ಬನ್ನಿ ಜಿಲ್ಲಾ ಆಸ್ಪತ್ರೆ ಹಿಂದೆ ರೋಡ್ಗೆ ಅಂತ. ನಾನು ಕೇಳಿದೆ, ಹಾಂ, ಆದರೆ ಸರಿಯಾದ ಮಾತು ಹೇಳು ಅಂತ. ಆದರೆ ಅವಳು ಸರಿಯಾಗಿ ಹೇಳ್ತಾನೇ ಇರಲಿಲ್ಲ. ಹೇಳ್ತಾ ಇದ್ಲು, ಸ್ವಲ್ಪ ಜನ ನನ್ನ ಸಾಯಿಸೋಕೆ ಬರ್ತಾ ಇದ್ದಾರೆ, ನಾನು ನಿಮಗೆ ಪ್ರೂಫ್ ಕೊಡಬೇಕು, ನಾನು ಸಾಯೋ ಮೊದಲು ಅಂತ ಹೇಳ್ತಾ ಇದ್ಲು. ಹಾಂ, ಅವತ್ತು ಒಂದು ಕೇಸ್ ಬಂದಿತ್ತು. ಅದು ಜಿಲ್ಲಾ ಆಸ್ಪತ್ರೆಯ ನರ್ಸ್ನ ಕೇಸ್ ಆಗಿತ್ತು. ಅವಳ ಹೆಸರು ದೀಪಿಕಾ ಆಗಿತ್ತು. ಅವಳೊಂದು ಹುಡುಗನನ್ನು ಇಷ್ಟಪಡ್ತಾ ಇದ್ಲು. ಆದರೆ ಆ ಹುಡುಗ ಅವಳಿಗೆ ದ್ರೋಹ ಮಾಡಿ ಬೇರೆ ಮದುವೆ ಮಾಡ್ಕೊಂಡಿದ್ದ. ಅವಳು ಆ ಹುಡುಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು, ಒಳಗಡೆ ಹಾಕಿಸಿದ್ಲು. ಆದರೆ ಅವನು ವಕೀಲರ ಸಹಾಯದಿಂದ ಜಾಮೀನಿನಿಂದ ಹೊರಗಡೆ ಬಂದಿದ್ದ. ದೀಪಿಕಾ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲು ಅಂದ್ಕೊಂಡಿದ್ಲು. ಯಾಕೆಂದರೆ ಆ ಹುಡುಗ ತುಂಬ ದಿನದಿಂದ ಅವಳ ಜೊತೆ ಸಂಬಂಧ ಮಾಡಿಕೊಂಡಿದ್ದ. ಅವನ ಮದುವೆ ಭರವಸೆ ಕೊಟ್ಟು ಶಾರೀರಿಕ ಸಂಬಂಧ ಕೂಡ ಮಾಡಿಕೊಂಡಿದ್ದ. ಬೇರೆ ಮದುವೆ ಮಾಡಿಕೊಂಡ. ಅವಳ ಜೀವನ ಹಾಳು ಮಾಡಿಬಿಟ್ಟಿದ್ದ. ನನಗೆ ಅನ್ನಿಸ್ತು ಈ ಫೋನ್ ಅವಳದೇ ಆಗಿರಬೇಕು ಅಂತ. ನಾನು ಏನು ಯೋಚನೆ ಮಾಡಿದೆ, ಆ ಕೂಡಲೇ ಎದ್ದು ಹೋದೆ. ಅಪ್ಪ ಅಮ್ಮನಿಗೆ ಏನೂ ಹೇಳಲಿಲ್ಲ. ಆ ಹುಡುಗಿ ಹೇಳಿದ ಜಾಗಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ತುಂಬ ಕತ್ತಲಾಗಿತ್ತು. ದೂರಕ್ಕೂ ಯಾರನ್ನೂ ಕಾಣಿಸ್ತಾ ಇರಲಿಲ್ಲ. ನನಗೆ ಆ ಹುಡುಗಿಯದ್ದೇ ಚಿಂತೆ ಆಗಿತ್ತು. ಏನಾದ್ಲು, ಅವ್ರು ಏನಾದರೂ ಮಾಡಿರ್ಬೋದಾ ಅಂತ. ನಾನು 10-15 ನಿಮಿಷ ಆ ಹುಡುಗಿಯನ್ನು ಹುಡುಕಲು ಪ್ರಯತ್ನ ಮಾಡಿದೆ. ಆದರೆ ಸಿಗಲಿಲ್ಲ. ನಾನು ಇನ್ನು ಇಲ್ಲಿ ಇರೋದು ಸುರಕ್ಷಿತ ಅಲ್ಲ ಅಂತ ನನ್ನ ಸ್ಕೂಟಿಯನ್ನು ಹತ್ತಿದೆ. ಅಷ್ಟರಲ್ಲಿ ಹಿಂದೆಯಿಂದ ಯಾರೋ ನನ್ನ ಬಾಯಿಗೆ ಕರ್ಚೀಫ್ ಹಾಕಿದ್ರು. ನಾನು ತಲೆ ಸುತ್ತಿ ಬಿದ್ದುಬಿಟ್ಟೆ. ಎಚ್ಚರ ಆದಾಗ ನನ್ನ ಅವಸ್ಥೆ ನೋಡೋದಕ್ಕಾಗ್ತಾ ಇರಲಿಲ್ಲ. ಅವ್ರು ನಾನು ಅಸಹಾಯಕಳಾದ ಎಲ್ಲ ಲಾಭ ಪಡ್ಕೊಂಡಿದ್ರು. ನನ್ನ ಜೊತೆ ಪ್ರಾಣಿಗಳಿಗಂತ ವಿಚಿತ್ರವಾಗಿ ನಡ್ಕೊಂಡಿದ್ರು. ನನ್ನ ಜೊತೆ ತುಂಬ ಕೆಟ್ಟದಾಗಿ ಅವ್ರು ಹೀಗೆಲ್ಲ ಮಾಡಿ ಯಾರು ತಿರುಗಾಡದೆ ಇರುವ ರಸ್ತೆ ಬದಿಯಲ್ಲಿ ಎಸೆದಿದ್ರು. ನನ್ನ ಅಲ್ಲಿ ರೋಡಲ್ಲಿ ಕಸ ಆಯೋರು ನೋಡಿದ್ರು. ನಾನು ಈ ಗಂಭೀರ ಅವಸ್ಥೆ ಕಂಡು ಆ ಕೂಡಲೇ ಪೊಲೀಸನ್ನು ಕರೆಸಿದ್ರು. ನಾನು ಪ್ರಜ್ಞೆಹೀನಲಾಗಿದ್ದೆ. ಪೊಲೀಸ್ ಬಂದು ನನ್ನ ಆಸ್ಪತ್ರೆಯಲ್ಲಿ ದಾಖಲಿಸಿದ್ರು. ನಾನು ತುಂಬ ಗಂಭೀರ ಸ್ಥಿತಿಯಲ್ಲಿದ್ದೆ. ನನಗೆ ನನ್ನ ಅಪ್ಪ ಅಮ್ಮ ತುಂಬ ಸಲ ಕಾಲ್ ಮಾಡಿರ್ತಾರೆ. ಆದರೆ ಕಾಲ್ ಸಿಗದೆ ತುಂಬ ಒದ್ದಾಡ್ತಾ ಇದ್ರು. ಎಲ್ಲ ಕಡೆ ಹುಡುಕ್ತಾ ಇದ್ರು. ಕೊನೆಗೆ ಪೊಲೀಸ್ ಅವರಿಂದ ಅವರಿಗೆ ವಿಷಯ ತಿಳಿಯಿತು. ಅವ್ರು ಓಡೋಡಿ ಬಂದರು. ಅವರಿಗೆ ನಾನು ಎಲ್ಲಿ ಹೋಗಿದ್ದೆ ಅನ್ನೋದೇ ಗೊತ್ತಿರಲಿಲ್ಲ. ಪೊಲೀಸ್ ಅವ್ರ ಜೊತೆ ಕೇಳಿದಾಗ ನಮಗೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿರಲಿಲ್ಲ. ನಾವು ಅವಳನ್ನು ಬೆಳಿಗ್ಗೆ ರೂಮಲ್ಲಿ ಇಲ್ಲದನ್ನು ಕಂಡು ತುಂಬ ಗಾಬರಿ ಆಯಿತು. ಮತ್ತು ತುಂಬ ಫೋನ್ ಮಾಡಿದ್ವಿ, ಆದರೆ ಫೋನ್ ಸಿಗ್ತಾ ಇರಲಿಲ್ಲ. ಹಾಗೆ ಅವಳ ಫ್ರೆಂಡ್ ಅವಳು ಹೋಗೋ ಜಾಗಕ್ಕೆ ಹೋಗಿ ನೋಡಿದ್ವಿ, ಆದರೆ ಎಲ್ಲೂ ಇರಲಿಲ್ಲ. ಕೊನೆಗೆ ನೀವು ಫೋನ್ ಮಾಡಿದ್ದು ಅಂತ ಹೇಳಿದ್ರು. ಪೊಲೀಸ್ಗೆ ಯಾವುದೇ ರೀತಿಯ ಪ್ರೂಫ್ ಸಿಕ್ಕಿರಲಿಲ್ಲ. ನನ್ನ ಫೋನ್ ಕೂಡ ಟ್ರೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದು ಸಿಗ್ತಾ ಇರಲಿಲ್ಲ. ನನ್ನ ಪ್ರಜ್ಞೆಗೋಸ್ಕರ ಕಾಯ್ತಾ ಇದ್ರು. ನಾನು ಸಾವು ಬದುಕಿನ ನಡುವೆ ಓಡಾಡ್ತಿದ್ದೆ. ನನ್ನ ಈ ಸ್ಥಿತಿ ನೋಡಿ ಅಪ್ಪ ಅಮ್ಮ, ನನ್ನ ಅಕ್ಕಂದಿರು ಎಲ್ಲ ಶಾಕ್ ಆಗಿದ್ರು. ಮತ್ತು ನನ್ನ ಬಗ್ಗೆ ಇಡೀ ಜಗತ್ತಿಗೆ ವಿಷಯ ತಲುಪಿತು. ಹಾಗೆ ಇದ್ವಿ. ಆದರೆ ಪೊಲೀಸ್ಗೆ ಯಾವುದೇ ತರಹದ ಪ್ರೂಫ್ ಸಿಗ್ತಾ ಇರಲಿಲ್ಲ. 3 ದಿನದ ನಂತರ ನನಗೆ ಪ್ರಜ್ಞೆ ಬಂತು. ಆದರೆ ನಾನು ತುಂಬ ಗಾಬರಿಗೊಂಡಿದ್ದೆ. ಮುಂದೆ ಪೊಲೀಸ್ ಮತ್ತು ಸ್ವಲ್ಪ ಹೆಣ್ಣು ಆಫೀಸರ್ನ ನೋಡಿ ತುಂಬ ಗಾಬರಿಗೊಂಡೆ. ನನ್ನ ಮುಂದೆ ಅಳುತ್ತಾ ನನ್ನ ಅಪ್ಪ ಅಮ್ಮ ಕೂಡ ನಿಂತಿದ್ರು. ಅವ್ರು ನನ್ನ ಈ ವರ್ತನೆ ನೋಡಿ ಹೊರಗಡೆ ಹೋದರು. ಅಮ್ಮ ನನಗೆ ಸಮಾಧಾನ ಮಾಡಿದ್ರು. ನಿನ್ನ ಜೊತೆ ಆದದನ್ನು ಹೇಳು, ಹಾಗಾದ್ರೇ ನಿನ್ನ ಜೊತೆ ಹೀಗೆ ಮಾಡಿರೋರನ್ನ, ರಾಕ್ಷಸರನ್ನು ಹಿಡಿಯೋದಕ್ಕಾಗೋದು ಅಂತ ಹೇಳಿದ್ರು. ನಾನು ಮತ್ತೆ ಅವರಿಗೆ ಹೇಳಿದೆ. ಆದರೆ ನಾನು ಅವ್ರ ಮುಖಗಳನ್ನು ನೋಡಿರಲಿಲ್ಲ. ನಾನು ಅಲ್ಲಿಗೆ ಯಾಕೆ ಹೋದೆ, ಆದುದೆಲ್ಲ ಹೇಳಿದೆ. ಆದರೆ ಅವರು ನನಗೆ ಹಿಂದೆಯಿಂದ ಮುಖಕ್ಕೆ ಕರ್ಚೀಫ್ ಹಾಕಿದ್ದು. ನನಗೆ ಗೊತ್ತಾಗಲಿಲ್ಲ ಯಾರು ಅಂತ. ಅವ್ರು ನಾನು ಸಿಕ್ಕ ಜಾಗದಲ್ಲಿ ಇಡೀ ಹುಡುಕಾಡಿ ನೋಡಿದ್ರು. ಆದರೆ ಏನೂ ಸಿಕ್ಕಿರಲಿಲ್ಲ. ನನ್ನ ಮೊಬೈಲ್ ಕೂಡ ಇರಲಿಲ್ಲ. ತುಂಬ ಕಷ್ಟ ಆಗಿತ್ತು ಅವ್ರಿಗೆ ಹುಡುಕಲು. ಯಾಕೆಂದರೆ ಕ್ರಿಮಿನಲ್ಗಳು ಒಂದು ಪ್ರೂಫ್ ಇಲ್ಲದೆ ಈ ಕೃತ್ಯ ಮಾಡಿದರು. ಹೀಗೆ ದಿನಗಳು ಕಳೀತು. ನಾನು ಸ್ವಲ್ಪ ಸರಿಯಾಗಿದ್ದೆ. ಆದರೆ ಗಾಯದ ಗುರುತುಗಳು ಹಾಗೇ ಇತ್ತು. ಪೊಲೀಸ್ ಕೂಡ ಸುಮ್ಮನೆ ಆಗಿಬಿಟ್ಟಿದ್ರು.
ಆದರೆ ನಾನು ಬೇರೆಯವರ ನ್ಯಾಯಕ್ಕೆ ಅಷ್ಟು ಓಡಾಡೋಳು ನನಗೆ ಹಾಗೆ ಆದಾಗ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಅದಕ್ಕೆ ನಾನು ಇಳಿದೆ. ಆದರೆ ಮುಖ ಮರೆಸಿಕೊಂಡಿದ್ದೆ. ನನ್ನ ಯಾರು ಗುರುತು ಹಿಡಿಬಾರ್ದಂತ. ನನ್ನ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ನಾನು ಸ್ವಲ್ಪ ದಿನ ಹೊರ ದೇಶಕ್ಕೆ ಹೋಗಿ ಬರ್ತೀನಿ, ನನಗಿಲ್ಲಿದ್ದು ಅದೇ ಎಲ್ಲ ಜ್ಞಾಪಕ ಬರ್ತಾ ಇದೆ ಅಂತ ಸುಳ್ಳು ಹೇಳಿದ್ದೆ. ಅಲ್ಲೇ ಮೊದಲು ನಾನು ಸಿಕ್ಕ ರೋಡಿನಲ್ಲಿ ಹುಡುಕಿದೆ, ಆದರೆ ಅಲ್ಲಿ ಏನೂ ಸಿಗಲಿಲ್ಲ. ನಾನು ಹೋದ ಜಾಗಕ್ಕೆ ಹೋದೆ, ಅಲ್ಲೂ ಏನೂ ಇರಲಿಲ್ಲ. ನನಗೆ ಆ ನರ್ಸ್ ಬಗ್ಗೆ ಯೋಚನೆ ಬಂತು. ನಾನು ಆ ಆಸ್ಪತ್ರೆಗೆ ಹೋದೆ, ಆದರೆ ಅಲ್ಲಿ ಈ ಹೆಸರಿನ ಯಾವುದೇ ನರ್ಸ್ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರು. ಈ ಆಸ್ಪತ್ರೆ ಮೊದಲು ಬೇರೆ ಕಡೆ ಇತ್ತು, ಹೊಸದಾಗಿ ಕಟ್ಟಿದ್ರು. ಅವತ್ತು ನನ್ನ ಆ ಹುಡುಗಿ ಹಳೆ ಆಸ್ಪತ್ರೆಯ ಹಿಂದೆ ಕರೆದಿದ್ದು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಎಲ್ಲ ಹಳೆದಾಗಿತ್ತು. ಅಲ್ಲೇ ನಾನು ತಿರುಗಾಡಿದೆ. ಸಾಧ್ಯ ಅಲ್ಲಿ ಒಂದು ಮೆಡಿಕಲ್ ಸ್ಟೋರು ಅಂತ ಬರೆದಿತ್ತು. ಅಲ್ಲಿ ಒಂದು CCTV ಕ್ಯಾಮ್ರಾ ಕೂಡ ಇತ್ತು. ಅದರ ಮುಂದೆ ಅವ್ರ ನಂಬರ್ ಮತ್ತು ಹೆಸರು ಕೂಡ ಬರೆದಿತ್ತು. ಈಗ ಬೇರೆ ಕಡೆ ಸ್ಟೋರ್ ಕೂಡ ಓಪನ್ ಆಗಿದೆ ಅಂತ ಬರೆದಿತ್ತು. ಹಾಗೆ ಅದಕ್ಕೆ ಕಾಲ್ ಮಾಡಿದೆ. ಅವ್ರು ಕಾಲ್ ರಿಸೀವ್ ಮಾಡಿದ್ರು. ನಾನು ನಿಮ್ಮನ್ನು ಮೀಟ್ ಮಾಡಬೇಕು, ಒಂದು ಮೆಡಿಸಿನ್ ಸಪ್ಲೈ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೆ. ಅವರು ಹಾಂ ಅಂತ ಹೇಳಿದ್ರು. ನಾನು ಒಂದು ಅಡ್ರೆಸ್ ಹೇಳಿದ್ದೆ. ಅಷ್ಟು ಹೊತ್ತಿಗೆ ಬಂದರು. ನಾನು ಮುಖ ಕವರ್ ಮಾಡ್ಕೊಂಡಿದ್ದೆ. ಹಾಗೆ ಅವ್ರು ಬಂದರು. ನಾನು ಇದ್ದ ವಿಷಯ ಹೇಳಿದೆ. ನೀವು ನಿಜ ಹೇಳಿದ್ರೆ ಎಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂತ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ. ನೀವು ಒಂದು ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಜೋರಾಗಿ ಅತ್ತೆ ಮತ್ತು ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ಹೇಳಿದ್ರು, ಹೇಳು ನನ್ನಿಂದ ಏನಾಗಬೇಕಿತ್ತು ಅಂತ. ಆಗ ನಾನು ಆ ಮೆಡಿಕಲ್ ನಿಮ್ಮದೇನಾ ಅಂದೆ. ಆಗ ಹಾಂ, ಅದು ನನ್ನದೇ ಆಗಿತ್ತು, ಆದರೆ ಅಲ್ಲಿ ಆಸ್ಪತ್ರೆ ಬೇರೆ ಕಡೆ ಆದ್ದರಿಂದ ಅಲ್ಲಿ ಬಂದ್ ಮಾಡಿದೆ ಅಂದರು. ಆದರೆ ಅದ್ರ ಮುಂದೆ ಒಂದು ಕ್ಯಾಮ್ರಾ ಇದೆ, ಅದನ್ನು ನಾನು ಬಂದ ದಿನದ ಕ್ಲಿಪ್ ಸ್ವಲ್ಪ ತೋರಿಸಿದ್ರೆ ಆಗ್ತಾಯಿತ್ತು ಅಂದೆ. ಆಗ ಓ ಅದು ನಾನು ಹಾಕಿ ತುಂಬ ವರ್ಷ ಆಗಿತ್ತು, ಅದು ಇನ್ನೂ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ಸಲ ಚೆಕ್ ಮಾಡ್ತೀನಿ ಅಂದರು. ನಾನು ಅವ್ರ ಜೊತೆ ಹೋದ್ವಿ. ಆದರೆ ದೇವರು ನನ್ನ ಕೈ ಬಿಡಲಿಲ್ಲ, ಅದು ರೆಕಾರ್ಡ್ ಆಗಿತ್ತು. ನಾನು ಆವತ್ತಿನ ದಿನದ ರಾತ್ರಿಯ ಎಲ್ಲ ಕ್ಲಿಪ್ ಹಾಕಿಸಿದೆ. ನೋಡಿದಾಗ ಅಲ್ಲಿ ಇಬ್ಬರು ಹುಡುಗರಿದ್ದರು. ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು, ಆದರೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು. ಬಹುಶಃ ನಾನು ಬರೋದನ್ನು ಕಾಯ್ಕೊಂಡು ಕೂತಿರೋ ಹಾಗೆ ಇತ್ತು. ನಾನು ಬರೋ ಸೌಂಡ್ಗೆ ಅವ್ರು ಹೋಗಿ ಬಚ್ಚಿಟ್ಟುಕೊಂಡ್ರು. ಅಷ್ಟೇ ಇದ್ದದ್ದು. ಅದರಲ್ಲೂ ಸಹ ಕಂಡುಹಿಡಿಯೋಕ್ಕಾಗಲಿಲ್ಲ. ಮತ್ತೆ ರಿವೈಂಡ್ ಮಾಡಿಸಿದ್ರೆ ಸೂಕ್ಷ್ಮವಾಗಿ ನೋಡೋಣ ಅಂತ ರಿವೈಂಡ್ ಮಾಡುವಾಗ ಸ್ವಲ್ಪ ಜಾಸ್ತಿ ರಿವೈಂಡ್ ಮಾಡಿಬಿಟ್ಟಿದ್ರು. ಇದು ದೇವರ ದಯ ಕಾಣುತ್ತೆ. ಅದನ್ನು ನಿಲ್ಲಿಸಿದಾಗ ಅಲ್ಲಿ ಒಂದು ಕಾರಿನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ದಂಗಾಗಿ ಹೋದೆ. ಯಾಕೆಂದರೆ ಅವನು ಬೇರೆ ಯಾರೂ ಅಲ್ಲ, ರೋಹನ್ ಶರ್ಮಾ ಆಗಿದ್ದ. ಅವನಿಬ್ಬರು ಹುಡುಗರ ಜೊತೆ ಮಾತಾಡ್ತಾ ಇದ್ದ. ನನಗೆ ಈಗ ಎಲ್ಲ ಅರ್ಥ ಆಯಿತು. ನಾನು ಆ ಚಿಪ್ಪನ್ನು ಈಸ್ಕೊಂಡೆ. ಅವ್ರಿಗೆ ತುಂಬ ಧನ್ಯವಾದ ಹೇಳಿದೆ. ಸೀದಾ ಕೋರ್ಟ್ಗೆ ಹೋದೆ. ಅಲ್ಲಿ ನನ್ನ ಪ್ರೂಫ್ನ ತೋರಿಸಿದೆ. ಇದರಿಂದ ರೋಹನ್ ಶರ್ಮನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರು. ಅವ್ರು ನಿಜ ಹೇಳಿದ್ದನ್ನು ಕೇಳಿ ನನಗೆ ಹಾಂ ನಾನೇ ಮಾಡಿಸಿದ್ದು, ಯಾಕೆಂದರೆ ಅವಳು ನನ್ನ ಜೀವನವನ್ನೇ ನಾಶ ಮಾಡಿದ್ಲು, ಅದರ ಸೇಡಿನಿಂದ ಮಾಡಿದ್ದು. ಹಾಂ, ನಾನೇ ಒಂದು ಹುಡುಗಿ ಕೈಯಿಂದ ಫೋನ್ ಮಾಡಿಸಿ ಅಲ್ಲಿ ಕರೆಸಿದ್ದು. ಮೊದಲೇ ನಾನು ಹುಡುಗರನ್ನು ಸೆಟ್ ಮಾಡಿದ್ದೆ. ಅವರಿಗೆ ಹೀಗೆಲ್ಲ ಮಾಡಬೇಕು ಅಂತ ಹೇಳಿ ದುಡ್ಡು ಕೊಟ್ಟಿದ್ದೆ. ಅವರು ಅವಳ ಜೊತೆ ಹಾಗೆ ಮಾಡಿ ನಾನು ಹೇಳಿದ ಕಡೆನೇ ಬಿಟ್ಟರು. ಅಲ್ಲಿ ಮೊದಲೇ ನಾನು ನೋಡಿದ್ದೆ, ಎಲ್ಲೂ ಕ್ಯಾಮ್ರಾಗಳಿರಲಿಲ್ಲ, ಜನರು ಓಡಾಡುವಂಥ ಜಾಗ ಆಗಿರಲಿಲ್ಲ. ಅವರು ಅವಳನ್ನು ಅಲ್ಲಿ ಬಿಟ್ಟು ಮೊಬೈಲನ್ನು ನನ್ನ ಕೈಗೆ ಕೊಟ್ಟರು ಹೋಗಿದ್ರು. ನಾನು ಅದರ ಸಿಮ್ ಸುಟ್ಟು ಹಾಕಿದೆ, ಮೊಬೈಲ್ ಟಾಯ್ಲೆಟ್ಗೆ ಎಸ್ಬಿಟ್ಟಿದೆ ಅಂತ ಹೇಳಿ ತಪ್ಪು ಒಪ್ಪಿಕೊಂಡ. ಇದರಲ್ಲಿ ಪೊಲೀಸ್ಗಳು ಕೂಡ ಕೂಡಿದ್ರು. ಅದಕ್ಕೆ ಕೇಸ್ ಅಲ್ಲಿಗೆ ಸ್ಟಾಪ್ ಆಗಿದ್ದು. ಅದರಲ್ಲಿ ಸೇರಿದ್ದ ಎಲ್ಲರನ್ನ ಅರೆಸ್ಟ್ ಮಾಡಿ ಎಲ್ಲರಿಗೂ ನೇಣಿಗೆ ಹಾಕಿದ್ರು. ನನಗೆ ನ್ಯಾಯ ದೊರಕಿತು. ಆದರೆ ನನ್ನ ಜೊತೆ ಆದ ನೋವು ಮಾನ ವಾಪಸ್ ಬರಲಿಲ್ಲ. ಆದರೆ ಅವರಿಗೆ ಸರಿಯಾದ ಶಿಕ್ಷೆ ಆಯಿತು ಅನ್ನೋ ನೆಮ್ಮದಿ ಆಯಿತು. ನಾನು ತಪ್ಪು ಮಾಡಿಲ್ಲ, ಬಡವರಿಗೆ ಸಹಾಯ ಮಾಡಿದೆ. ಆದರೆ ನನ್ನ ಜೊತೆ ಅದೇ ಹೇಳೋದು, ಒಳ್ಳೆಯವರಿಗೆ ಇಲ್ಲಿ ಕಾಲ ಇಲ್ಲ ಅಂತ. ನಾನು ಬೇರೆ ಹೆಣ್ಮಕ್ಳು ಥರ ನನ್ನ ಜೊತೆ ಆದ ನೋವನ್ನು ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಒಂದೇ ಕೋಣೆಯಲ್ಲಿ ಇರ್ತಾ ಇದ್ದರೆ ಇವತ್ತು ಇಂಥವರಿಗೆ ಶಿಕ್ಷೆ ಆಗ್ತಾ ಇರಲಿಲ್ಲ, ನನಗೆ ನ್ಯಾಯವೂ ಸಿಗ್ತಾ ಇರಲಿಲ್ಲ. ನನ್ನ ಅಪ್ಪ ಅಮ್ಮನಿಗೆ ಈಗಲೂ ನನ್ನ ಮೇಲೆ ತುಂಬ ಹೆಮ್ಮೆ ಇದೆ. ನನ್ನ ಮಗಳು ಇಷ್ಟು ಆದರೂ ಅವಳು ನ್ಯಾಯಕ್ಕಾಗಿ ಓಡಾಡ್ಲು ಅಂತ. ನಾನು ಒಂದೇ ಹೇಳೋದು, ನೀವು ನಮ್ಮ ಜೊತೆ ಇಷ್ಟು ದೊಡ್ಡ ಅಪಘಾತ ಆಗಿದೆ ಅಂತ ಬಚ್ಚಿಟ್ಟುಕೊಳ್ಳಬೇಡಿ, ಎದ್ದು ಹೋರಾಡಿ ನಿಮ್ಮ ನ್ಯಾಯ ದೊರಕಿಸಿಕೊಳ್ಳಿ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.